ನೀನಿಲ್ಲಿ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಕಣೆ. ಮಾಮ್, ಇಲ್ಲಿ ನಡೆಯೋ ಮಾತುಕತೆ ನಂದು ಇವಳ್ದು. ನಾನಿಲ್ಲಿರೋದು ನಮ್ಮಮ್ಮಂಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ವಸುಂಧರನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಅಂದ್ರೆ ಇದಕ್ಕೆ ಹೇಳೋದು ನರಿ ಬುದ್ಧಿ ಅಂತ. ಹಸ್ದಿರೋ ನರಿಗೆ ಬೇಟೆ ಎಲ್ಲಿದೆ ಅಂತ ವಾಸನೆಲೆ ಗೊತ್ತಾಗತ್ತಂತೆ. ವಿರಾಟ್ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಆ ಭವಾನಿ ನೀನಣ್ಣ ಅಥರ್ವನ್ನ ಹೇಗ್ ಬಲೆಗ್ ಬೀಳಿಸ್ಕೊಂಡಿರ್ಬೋದು ಅಂತ. ಇಲ್ಲ ಮಾಮ್. ಹೇಳಿದ್ನಲ್ಲ ನೀನ್ ಮಾತಾಡೋ ಹಾಗಿಲ್ಲ ಅಂತ. ಇವಳು ವೇಷ, ಇವಳು ಮಾತಾಡೋದು ನೋಡಿದ್ರೆ ಗೊತ್ತಾಗತ್ತೆ ಇವಳು ಕ್ಯಾರೆಕ್ಟರ್ ಏನು ಅಂತ. ಬುಟ್ಟಿಗೆ ಹಾಕೊಳ್ಳೋದು, ಬಲೆ ಎಣಿಯೋದು ನಿಮ್ಮಂತವ್ರು ಮಾಡೋ ಕೆಲ್ಸ ವಸುಂಧರಾ ಅವ್ರೆ. ಸತ್ಯನ ಫೇಸ್ ಮಾಡಕ್ಕಾಗ್ದೆ ಗೆಸ್ಟ್ ಹೌಸ್ ಅಲ್ಲಿ ಬಂದ್ ಕೂತ್ಕೊಂಡ್ಬಿಟ್ರೆ ಮನೇಲಿರೋ ಎಲ್ರ ಸಿಂಪತಿ ಗಿಟ್ಟಿಸ್ಕೋಬಹುದು ಅಂತ ಅಲ್ವಾ ನಿಮ್ ಪ್ಲಾನು? ನೀವ್ ಹೆಂಗ್ ಗುರಾಯಿಸ್ಬಿಟ್ರೆ ನನ್ ಬಾಯ್ ಮುಚ್ಚ ಹೋಗುತ್ತೆ ಅಂತ ಭ್ರಮೆಲಿರ್ಬೇಡಿ. ನೀವ್ ಮಾಡಿದ ಪಾಪ ನಿಮ್ ನೆರಳಿನ ಹಾಗೆ ನಿಮ್ ಬೆನ್ ಬಿದ್ದಿದೆ. ಸಿಂಧು, ಮೈಂಡ್ ಯೋರ್ ಟಂಗ್. ಯಾರ ಹತ್ರ ಮಾತಾಡ್ತಾ ಇದೀಯಾ ಅಂತ ಪ್ರಜ್ಞೆ ಇರ್ಲಿ. ನಿಮ್ ಮನೆ ನೆಮ್ಮದಿ ಹಾಳು ಮಾಡ್ತಿರೋದು ಬೇರೆ ಯಾರೋ ಅಲ್ಲ, ನಿಮ್ ಅಮ್ಮನೇ. ಈಗ ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಈ ರಾಜ್ ಬಹದ್ದೂರ್ ಕುಟುಂಬನೇ ಪರಿಚಯ ಮಾಡಿಸ್ಬೇಕಾಗತ್ತೆ. ಅಯ್ಯೋ, ಅದ್ರ ಅವಶ್ಯಕತೆ ಇಲ್ಲ ಮೇಡಮ್. ನನಗ್ ಚೆನ್ನಾಗ್ ಗೊತ್ತು. ಏನೇ ಗೊತ್ತಿರೋದು ನಿನ್ಗೆ? ನೀನು ಈ ವಸುಂಧರಾ ರಾಜ್ ಬಹದ್ದೂರ್ ಹಾಕೋ ಚಪ್ಲಿ ಸಮಕ್ಕೂ ಇಲ್ಲ. ನನ್ನ ಬಗ್ಗೆ ನೀನೇನ್ ಮಾತಾಡೋದು? ಸಮ ವಸುಂಧರಾ ಮೇಡಮ್, ನಾವಿಬ್ರು ನೀವ್ ಮಾಡಿರೋ ಕೆಲ್ಸದ ಬಗ್ಗೆ ಸಮ ಬೆಸ ತಾಳ ಹಾಕೋಣ.